ನೋಡಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡಮ್ಮರು. ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ನಿಮ್ ದೇವ್ರು ಕೆಟ್ಟ ದೇಹ ಕೊಡೋ ಬದಲು ಸ್ವಲ್ಪ ಮಿಡ್ಲ್ ಕೊಟ್ಟಿದ್ರೆ ಆಫ್ರಿಕಾನೇ ಆಳ ಬರೀತಲ್ಲ. ಕರ್ನಾಟಕದ ಜನತೆಗೆ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿನ್ನೆ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ಸರಿ, ಏನ್ ವಿಷಯ? ರೈತರ ಪರವಾಗಿ ಬಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಜೆಟ್ ಇಲ್ಲ. ಕೊಡ್ತಾರೆ. ನಾನು ಹೇಳಿದ್ದೀನಿ ಬಜೆಟ್ ನಲ್ಲಿ ಹೇಳಿದ್ದೀನಿ, ಕೂತ್ಕೊಂಡು ನಾನು ಹೇಳ್ತೀನಿ, ಸಮನ್ವಯ ಸಮಿತಿಯಲ್ಲಿ ಹೇಳ್ತೀನಿ. ಗಿಲ್ಲಿಯವರು ವಿನ್ ಆದ್ರೆ ನನ್ ಕಾಲ್ ಕೆಳಗ್ ನುಗ್ತೀನಿ ಅಂತ ಹೇಳಿದ್ರಿ. ನಾನು ನನ್ನಿಷ್ಟ, ಅದು ನನ್ನ ವೈಯಕ್ತಿಕ. ಮೀಟರ್ ನಾನು ಕುಡ್ದಿದ್ದೆ ಹೇಳ್ದೆ. ಏನ್ ಇವಾಗ ನುಗ್ಗಲ್ಲ, ಈಗ ಏನ್ ಮಾಡ್ತೀರಾ? ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ಮತ್ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನನ್ನಿಷ್ಟ ಮೇಡಮ್, ನಾನು ಕುಡ್ದಿದ್ದೆ ನನ್ನಿಷ್ಟ. ಕುಡ್ದಿದ್ದೆ ಅಂದಾಗ ಏನ್ ಬೇಕಿದ್ರು ಬಾಯಿಗೆ ಬಂದ ನನ್ನಿಷ್ಟ. ಅವ್ರು ಕಿತ್ಕೊಳ್ಳೋರು ಕಿತ್ಕೊಳ್ಳಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. FIR ಮಾಡಿದೀನಿ. ಅವ್ರು ಯಾರು ಕೇಳ್ತಾವ್ರೆ ಅವ್ರ ಮೇಲೆ FIR ಮಾಡಿದೀನಿ. 80 ಜನದ ಮೇಲೆ ಎಲ್ಲ ಸ್ಟೇಷನ್ಗೆ ಹಾಕ್ಸಿ ಜೈಲ್ಗೆ ಹಾಕ್ಸಿದ್ಮೇಲೆ ಆನ್ಸರ್ ಮಾಡ್ತೀನಿ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ಕೇವಲ ಅಂತಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡಮ್ಮರು. ಹಾಯ್ ಸತೀಶ್, ಹೆಂಗಿದ್ದೀರಾ? ಸೂಪರ್ ಸೂಪರ್. ಹರ್ಷ ಹೆಂಗಿದ್ದಾನೆ? ಹರ್ಷನಾ 6.3 ಹೈಟ್ ಆಗ್ಬಿಟ್ಟಿದ್ದಾನೆ. ನನ್ಗಿಂತ 2 ಇಂಚ್ ಜಾಸ್ತಿ ಆಗಿದ್ದಾನೆ. ಈಗ ಕಾಲೇಜ್ಗೆ ಹೋದ್ರೆ ಒಂದೊಂದು ಫ್ಯಾಷನ್ ಶೋಗೆ ಹುಡುಗಿರು 99.99% ಹರ್ಷ ಹರ್ಷ ಅಂದ್ರೆ ಬರೀ ಹುಡುಗಿರ್ ವಾಯ್ಸೇ ಬರ್ತದೆ. ಇನ್ನೊಂದು ಗೊತ್ತಾ, ಇಂಡಿಯಾಗೆ ನಂಬರ್ 2 ಟಾಪ್ ಹೀರೋ ನನ್ ಮಗನ್ ಮಾಡ್ತಾ ಇದ್ದೀನಿ. ನಂಬರ್ 1 ಯಾರು ಅಂಕಲ್? ನಾನಿಲ್ವಾ? ಅಂಕಲ್ ನೀವ್ ಹಾಕಿರೋ ಶರ್ಟ್ ಚೆನ್ನಾಗಿದೆ. ಎಷ್ಟು ಅಂಕಲ್? 2 ಲಕ್ಷ. ಅಂಕಲ್ ನೀವ್ ಹಾಕಿರೋ ಗ್ಲಾಸಸ್ 2.5 ಲಕ್ಷ. ವೇಸ್ಟ್ ನನ್ ಮಗ. ಸರ್ ನಾನು ಬರ್ಲಾ? ಋತಿಕ್ ರೋಷನ್ ಅವ್ರಿಗೆ ಹುಷಾರಿಲ್ಲ, ನಾನು ಅವ್ರನ್ನ ನೋಡಕ್ ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಸರಿ ಸರ್, ಓಕೆ. ನೋಡ್ದ ಅವ್ರ ಮಗನ್ನ? ನೀವ್ ನೋಡಿದ್ರ ಅವ್ರನ್ನ? ಆದ್ರೂ ಇದೆಲ್ಲ ನಿಜ ಏನು? ನಾನು ಅದೇ ಯೋಚನೆ ಮಾಡ್ತಾ ಇದೀನಿ, ಪಾಪ ಅವ್ರು ಹೇಳಿದೆಲ್ಲ ನಿಜಾನ ಅಂತ. ನಾನು ಹೇಳೋದೆಲ್ಲ ನಿಜ, ಸಾಕ್ಷಿ ನೋಡಿ ಸರ್ ನೀವು. ಆಯ್ತು ಸರ್. ಬ್ರೋ ಹೇಳು ಬ್ರೋ. ನನ್ಗೆ ಯಾರೋ ಒಬ್ಬ ಮೆಸೇಜ್ ಹಾಕಿದ್ದ. ನೀನು ಗೇ ತರ ಕಾಣಿಸ್ತಿದ್ಯಲ್ಲ ಬ್ರೋ, ಅದಕ್ಕೆ ಹುಡ್ಗಿ ಅನ್ಕೊಂಡು ಮಿಸ್ ಆಗಿ ಹಾಕ್ಬಿಟ್ಟವನೆ. ಇವತ್ತೊಳಗಡೆ ನಾ ಹೊಡಿತೀನಿ. ಅದು ಒಳಗಡೆ ಅಲ್ಲ ಕಣೋ, ಒಳಗಡೆ. ಅವ್ನು ನಾನು ಒಂದೇ ಒಂದ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಹೇಳಕ್ ಇಷ್ಟಪಡ್ಬೇಡ, ಹೇಳಕ್ ಇಷ್ಟಪಡು. ಹೇಳೋದೇ ಬೇರೆ, ಹೇಳೋದೇ ಬೇರೆ. ಲೈ ಶಿಷ್ಯ ಏನೋ ಹೇಳ್ತವನೆ, ಕೇಳಿಸ್ಕೊಳ್ಳೋ ಶಿಷ್ಯ. ನನ್ ಶಾರ್ಟ್ ಮಗ್ದಲ್ಲೇ ಏನಿಲ್ಲ, ಇನ್ ಕೆಳಗಡೆ ಏನೋ ಕಿತ್ಕೊಳ್ಳೋದು ಕುತ್ಕೊಳಕ್ಕಾಗಲ್ಲ. ತಪ್ಪೇನಿಲ್ಲ. ನಿನ್ನಂಗೆ ತಿಕ್ತಿಕ್ಲಂಗೆ ಮೆಂಟ್ಮೆಂಟ್ಲಾಗೆ ಹುಚ್ಚುಚ್ಚಂಗೆ ಆಡೋರು ಇರ್ತಾರೆ. ಆದ್ರೆ ನೋಡ್ಕೊಂಡು ಮಾಡ್ಕೊಂಡು ಮಾತಾಡ್ಬೇಕನೋ. ಮಗ್ದಲ್ಲೇ ಏನಿಲ್ಲ, ಕೆಳಗಡೆ ಏನ್ ಕಿತ್ಕೊತಾರೆ. ಕೂದಲು ಅನ್ಕೊಂಡು ಬೇರೆ ಹೇಳ್ಬಿಟ್ರೆ ಓದ್ಬಿಡ್ತೀಯ ಮ್ಯಾಕೆ. ನಿನ್ಗಿಂತ ನಮ್ ಪ್ರಜ್ವಲ್ ಚೆನ್ನಾಗಿ ಇರ್ತಾನಲ್ಲ ಡೈಲಾಗು. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್. ಹೇಳು ಪ್ರಜ್ವಲ್. ಒಂದು ಕವನವನ್ನು ಹೇಳ್ತಿದ್ದೇವೆ ಇವತ್ತು. ಹೇಳ್ತೀನ. ಗಿಣಿ ಇರುವುದು ಪಂಜರದಲ್ಲಿ. ವಾ. ಗಿಣಿ ಇರುವುದು ಪಂಜರದಲ್ಲಿ, ವಿಮಲ್ ಇರುವುದು ನಿನ್ನ ಬಾಯಲ್ಲಿ. ಇನ್ನೇನಪ್ಪ? ಓವೋ ಕಾಂಪೌಂಡ್ ಕಾಮಾಕ್ಷಿ, ನೀವೇ ಹೇಳ್ಬೇಕು ಕಣಪ್ಪ. ವರ್ಷಕ್ಕೆ ಇನ್ನು 15 ದಿನ ಮಾತ್ರ ಬಾಕಿ ಇದೆ. ಹೊಸ ವರ್ಷ ಆಗೋಗಿದೆ. ಟ್ರೈನ್ ಬರಕ್ಕೆ 5 ನಿಮಿಷ ಬಾಕಿ ಇದೆ. ಟ್ರೈನ್ ನಂದ ಮರಿ ಮಂಗ. ಇವನ್ ಹೆಸರ ಯಾಕೆ ಇಲ್ಲ ಹಿಂಗೋಯ್ತಾ ಇದ್ಯಾ? ಮನೆ ಬಿಟ್ಟು ಹೋಗ್ತಾ ಇದೀನಿ. ಯಾಕೆ, ಏನಾಯ್ತು? ನಿನ್ಗೇನ್ ಮನೆ ಬಿಟ್ಟು ಹೋಗೋದಿನ್ ವಾಸ್ತಾ? ಇನ್ನೊಬ್ಬ ಅವನು ರೀಎಂಟ್ರಿ ಕೊಟ್ಟಿರ್ಬೇಕು, ಬಿಡೋಣ ಬೋಲಿ. ಮತ್ ಇನ್ನೆಸತಿ ಹೇಳದ್ ನಿನ್ಗೆ ಸೋಫಾ ಎಲ್ಲ ಹಾಳಾಗ್ಬಿಟ್ಟಿದೆ, ಸೋಫಾ ಇಸ್ಕೊಡು ಅಂದ್ರು ಕೂಡ ನೀನ್ ಹೇಳಿದ್ ಮತ್ ಕೇಳ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಇದೆ ಲಕ್ಷಾಂತರ ರೂಪಾಯಿ ಆಗ್ಬೇಕು? ಮನೆ ಬಿಟ್ಟು ಕಳಿಸ್ ನೋಡು, ಫ್ರೀ ಆಗಿ ಬಂದ್ ಮನೆ ಬಾಗಿಲಿಗೆ ಬಂದ್ ಬೀಳ್ತವೆ. ನನಗಿದ್ರ ಒಂಥರ ಸಂತೋಷ.
ಪ್ರೆಸ್ ಮೀಟ್ ಮಾಡಿದ್ರೆ ಅವರು ನೀವೇ ಯಾಕೆ ಮಾಡಿಲ್ಲ ಪ್ರೆಸ್ ಮೀಟ್? ಅವರು ಊರಿಗೆ ನಾನು ಸಭ್ಯ ಅಂತ ಹೇಳ್ತಾರೆ, ನೀವೇ ಸಭ್ಯ ಅಂತ ಹೇಳ್ತಾರಲ್ಲ. ಹೇಳ್ತಿರ್ಬೇಕಮ್ಮ, ನೀವು ದಾಖಲಾತಿಗಳಿದೆಲ್ಲ ಕಾಣ್ರ, ನೀವು ಎಲ್ಲರ ಮೇಲೂ ಹೆದರಬೇಡಿ. ಬನ್ನಿ ಸ್ಟೇಷನ್ ಬನ್ನಿ ಅಮ್ಮ. ನಿಮ್ಗೆ 5 ಎಕರೆ ಇದೆ ಜಮೀನು. ನಾನು ಈ ತರ ಅರ್ಧ ಕೆಲಸ ಮಾಡಿಲ್ಲ. ನಮ್ಮ ಅಪ್ಪ ಕರೆಕ್ಟಾಗಿ ಹಂಚ್ಬಿಟ್ಟವ್ರೆ. ನಮ್ಗೆ ಈ ತರ ಇದು ಮಾಡ್ಕೊಳಕ್ ಹೋಗಿಲ್ಲಮ್ಮ. ನೀವು ಯಾರು ನಿಮ್ಮ ಮಾರೇನೋ ನಿಮ್ ಲಾಯರ್ ಸರಿಯಾದ ಲಾಯರ್ ಇಟ್ಕೊಳ್ಳಿ, ಅವ್ರ ಲಾಯರ್ ಕರೀರಿ, ಕೂತ ಮಾತಾಡಿ. ಸತ್ಯ ಗೊತ್ತೇನು ಅಂತ ಎಷ್ಟು ತಾಯಿ ಅನ್ನೋದು ಗೌರವ ಮಾತಾಡ್ತಾರೆ. ಅವ್ನು ಬಾಯ್ ಬಿಡ್ತಾಯಿಲ್ಲ ಅಷ್ಟೇ. ಅವ್ರು ಹೇಳ್ತಾರೆ ಅವ್ರ ಮನೇಲಿ ಹೋಗುತ್ತೆ. ನಾವು ಅವ್ರ ಎಷ್ಟೊಂದು ಹೋಗುತ್ತೆ, ನಿಮ್ದು ಹೋಗುತ್ತೆ. ನಿಮ್ಮ ಅಮ್ನೇಶ್ವರ ಮುನ್ಸಿಪಾಲಿಟಿ ಖಾತೆ ಆಗಿದ್ದ ತಗೋಬಾ. ಒಂದ್ ಕೆಲಸ ಮಾಡಿ, ಸಂಜೆ ತಗೋಬಾ, ಎಲ್ಲ ಪ್ರೆಸ್ ಮೀಟ್ ಇಡ್ತೀನಿ. ಆಯ್ತು, ತಗೊಂಡು ನೀವು ತಗೊಂಡು ನಾನು ತಗೊಂಡು ನಾವು ತರ್ತೀವಿ. ನೀನ್ ತಗೋಬಾ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರ್ಬೇಕು. ಇದ್ರ ಮೇಲೆ ಜಾಗ ಅಂತಂದ್ರೆ ನಿಮ್ದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಎಷ್ಟೋ ಸತಿ ಹೇಳಿದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನು ಬರೋದಿಲ್ಲ. ನಾವ್ ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ. ಪೈರಸಿ ವಿಚಾರದಲ್ಲಿ ಮಾತನಾಡೋದಾಗಿದ್ರೆ ಆ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ಟು ಪೈರಸಿ ಬಗ್ಗೆ ಮಾತನಾಡ್ತಾ ಇದ್ರು. ಸ್ನೇಹಿತರು ಚೆನ್ನಾಗಿರ್ಲಿ ಅಂತ ನಾನು ಮಾತನಾಡಬಾರ್ದು ಅಂತ ಸುಮ್ಮನಿದೆ. ಇದು ಪೈರಸಿ ಬಗ್ಗೆನಾ? ಕೆರಳಿಸ್ತಾ ಹೋದ್ರೆ ಸುಮ್ಮನೆ ಕೂರಲು ಆಗಲ್ಲ. ಏನದರ ಅರ್ಥ? ನನ್ನ ಸಹನೆಯಿಂದ ನಿಮ್ಮ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಪೈರಸಿಯಲ್ಲಿ ಕಲ್ಲು ತೂರೋದಿಲ್ವಂತು? ಇನ್ನು ಮೇಲೆ ಅವರ ಭಾಷೆಯಲ್ಲಿ ನೀವು ಉತ್ತರ ಕೊಡಿ. ಏನು ಅವರು ಪೈರಸಿ ಮಾಡುವಂತನಾ? ಎಲ್ಲಾದ್ರೂ ಒಂದ್ ಕಡೆಗಾದ್ರೂ ಪೈರಸಿ ಅನ್ನೋ ಶಬ್ದ ಬರಬೇಕಾಗಿತ್ತು. ಪೈರಸಿ ಅನ್ನೋ ಒಂದು ವರ್ಡ್ಗೆ ಏನಾದ್ರೂ ಡಿಪ್ ಸೌಂಡ್ ಬೇಕಿತ್ತಾ? ಇಲ್ಲ ತಾನೆ. ಮತ್ ಯಾಕೆ ಸ್ಟೇಜ್ ಮೇಲೆ ಹೇಳಿಲ್ಲ? ಇಲ್ಲಿ ಬಂದ್ಬಿಟ್ಟು ನಾನು ಹಾಕಿದ್ದ ಅಕ್ಕಿ ರೊಟ್ಟಿ ಎಲ್ಲ ರಾಗಿ ರೊಟ್ಟಿ ಅಂತ ಯಾಕೆ ಮಾತ್ ಬದಲಾಯಿಸ? ಕನ್ನಡ ಇಂಡಸ್ಟ್ರಿ ಒಳಗೆ ಎಷ್ಟು ಮಂದಿ ಹೀರೋಗಳು ಬೆಟ್ಟಿಂಗ್ ಪ್ರಮೋಟ್ ಮಾಡ್ಯಾರಲ್ಲ, ಎಲ್ಲಾರ್ದು ಒಂದು ಲಿಸ್ಟ್ ಬರೆದು ಇಟ್ಕೊಂಡಿನಿ. ಅವ್ರು ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಾವಲ್ಲ, ಅವತ್ತಿನ ದಿನ ಅವ್ರ ಸಿನಿಮಾಗೆ ಏನ್ ತಿನ್ಸೋದು ಅಂದ್ರೆ ಹೀಗೆ ತಿನ್ಸೋದ. ನೋಡಿ, ಬಹಳ ಖುಷಿ ಆಯ್ತು ನಂಗೆ. ಇದೇ ತರ ಚೆನ್ನಾಗಿ ಬೆಳೆಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಮಾಡಿ. ಇದೇ ತರ ಚೆನ್ನಾಗಿ ಬೆಳೆಸ್ಬೇಕು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ಬಹಳ ಕಿಪ್ಪಿ ಕೀರ್ತಿ ಸಿಕ್ಕಿದ್ಲು. ಬಹಳ ಖುಷಿ ಆಯ್ತು ಕಿಪ್ಪಿ ಕೀರ್ತಿ ಸಿಕ್ಕಿದ್ಗೆ. ಓಕೆ, ಕಿಪ್ಪಿ ಕೀರ್ತಿ ಇದೇ ತರ ಇಬ್ರು ಬೆಳೆಯೋಣ. ಓಕೆ, ಥ್ಯಾಂಕ್ ಯು. ಬಗ್ಗೆ ಯಾರು ಮಾತಾಡ್ತಾರೆ ಕಮೆಂಟ್ ಹಾಕು. ಎಲ್ಲರೂ ಶೂಟಿಂಗ್ ಬರ್ತಾರೆ. ಖುಷಿ ಆಯ್ತು ನಮ್ಗೆ. ಇವತ್ತು ಇದ್ದೇ ಒಳ ಕಾಂಗ್ರೆಸ್ನವರಲ್ಲ ಅಂತ ನಾನು ಇವಾಗ ಹೇಳಕ್ ಇಷ್ಟಪಡ್ತೇನೆ. ಸಿನಿಮಾ ಅಲ್ಲ ಇದು, ಇದು ಸದನ. ಸಿನಿಮಾ ಅಲ್ಲ ಇದು, ಇದು ಸದನ. ಸಿನಿಮಾ ಕೂಡ ಸಮಾಜ ಸಿನಿಮಾನ ಬೇಡಿ ನೀವು. ಯಾಕಂದ್ರೆ ಇಲ್ಲಿ ಯಾರಿಗೂ ಈಗೋಸ್ ಇಲ್ಲ, ಇನ್ನೊಂದಿಲ್ಲ, ನಾವು ಬರಬಾರ್ದು ಮಾಡಬಾರ್ದು ಏನಿಲ್ಲ. ಎಲ್ಲರೂ ಒಂದ್ ಮನೆ ಅವ್ರ ತರ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ. ಸೊ ನೀವೇನ್ ಹೇಳ್ತೀರಾ ದುನಿಯಾ ವಿಜಯ್ ಅವರೇ? ಸೊ ನಾಳೆ ಕೂಡ ಇಲ್ಲೇ ಇರ್ತೀರಾ? ಸೊ ನಾಳೆ ಸ್ಪೆಷಲ್ ಅಂದ್ರೆ ಏನಂದ್ರೆ ಕನ್ನಡ ರಾಜ್ಯೋತ್ಸವನ ಇಲ್ಲೇ ಕೂಡ ಆಚರಿಸ್ತಾ ಇದ್ದೀರಾ ನೀವು, ಅದ್ರ ಬಗ್ಗೆ ಖುಷಿ ಆಗತ್ತೆ. ಹುಬ್ಳಿಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. ಹಾಗನ್ಬಿಟ್ಟು ಬೇರೆ ಡಿಸ್ಟಿಕ್ ಅವ್ರು ಬೇಜಾರು ಮಾಡ್ಕೊಳಂಗಿಲ್ಲ. ಪ್ರತಿ ವರ್ಷನೂ ಒಂದೊಂದು ಡಿಸ್ಟಿಕ್ ಅಲ್ಲಿ ಬಂದು ರಾಜ್ಯೋತ್ಸವ ಆಚರಿಸ್ತೀವಿ ಖಂಡಿತವಾಗ್ಲೂ. ನಾಗಪುರದ ವಿದ್ಯಾರ್ಥಿಗಳಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಚೆನ್ನಾಗಿ ಓದಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ಕೆಲವರಂತೂ ಅಮೆರಿಕಾಗ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ನನಗೊಂದು ಆಸೆ ಇದೆ ಮಗ, ನೀನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಅಮೆರಿಕಾಗಲ್ಲ, ಕನಕಪುರದಲ್ಲ, ಚಿಕ್ಕಬಳ್ಳಾಪುರದಲ್ಲ ಕಂಪನಿ ಕಟ್ಟಿ ಅಮೆರಿಕ ಹುಡುಗರನ್ನ ನಮ್ ಗಲ್ಲಿಗಳಿಗೆ ಇಳಿಸ್ಬೇಕು ನೀವು. ಅದು ತಾಕತ್ತು ಅಂದ್ರೆ.